ಓಂ ಶಾಂತಿ ಸಾಕಾರವಾಗಲಿ. ಇಂದಿನ ತಾರೀಕು 17/1/26. मीठे बच्चे, जब ये 12 स्वर्ग था तुम तो घोर अंधेरे में थे, अभी अंधेरा है, फिर सोचने में चलो. ಬಾಬಾ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ಯಾವಾಗ ಭಾರತ ಸ್ವರ್ಗ ಆಗಿತ್ತು ಆಗ ತಾವು ಬಹಳಷ್ಟು ಬೆಳಕಿನಲ್ಲಿ ಇದ್ರಿ. ಈಗ ಅಂಧಕಾರ ಆಗಿದೆ, ಮತ್ತೆ ಬೆಳಕಿನ ಕಡೆಗೆ ನಡೆಯಿರಿ. ಪ್ರಶ್ನೆ, ಬಾಪ್ ಅಪನೆ ಬಚ್ಚೋं को कौन सी एक कहानी सुनाने आए? ತಂದೆ ತನ್ನ ಮಕ್ಕಳಿಗೆ ಯಾವ ಒಂದು ಕಥೆಯನ್ನು ತಿಳಿಸಕ್ಕೆ ಬಂದಿದ್ದಾರೆ? ಉತ್ತರ ಆಗಿದೆ, ಬಾಬಾ कहते मीठे बच्चे मैं तुम्हें 84 जन्मों की कहानी सुनाता. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ನಾನು ತಮಗೆ 84 ಜನ್ಮದ ಕಥೆಯನ್ನು ತಿಳಿಸಿ. तुम जब पहले पहले जन्म में थे तो एक ही दैवी धर्म था, फिर तुमने 2 युग के बाद बड़े बड़े मंदिर बनाया. ಯಾವಾಗ ತಾವು ಮೊಟ್ಟ ಮೊದಲು ಜನ್ಮದಲ್ಲಿದ್ರಿ ಆಗ ಒಂದೇ ದೈವಿ ಧರ್ಮ ಇತ್ತು. ನಂತರ 2 ಯುಗಗಳಾಯಿತು. ದೊಡ್ಡ ದೊಡ್ಡ ಮಂದಿರಗಳನ್ನು ತಯಾರು ಮಾಡಿದ್ರು. ಭಕ್ತಿ ಶುರುವಾಯಿತು. ಅಭಿ ತುಮಾರ ಅಂತ के भी अंत का जन्म है, तुमने पुकारा ದುಃಖ ಹರ್ತ ಸುಖಕರ್ತ ಆವೋ ಅಬ್ ಮೇ ಆಯ. ಈಗ ತಮ್ಮದು ಅಂತ್ಯದಲ್ಲೂ ಅಂತ್ಯ ಜನ್ಮ ಆಗಿದೆ. ತಾವೇ ಕರೀತಾ ಬಂದ್ರಿ, ಏ ದುಃಖ ಹರ್ತ ಸುಖಕರ್ತ ಬನ್ನಿ, ನಾನು ಬಂದಿದ್ದೀನಿ. ಓಂ ಶಾಂತಿ. ಹಾಡಾಗಿದೆ, ಆಜ್ ಅಂಧೇರೆ ಮೇ ಹೈ ಇನ್ಸಾನ್. ಇವತ್ತು ಮಾನವ ಅಂಧಕಾರದಲ್ಲಿ ಇದ್ದಾನೆ. ಓಂ ಶಾಂತಿ. तुम बच्चे जानते हो अभी कलयुगी दुनिया है, अब अंधेरे में है, पहले सोचने में थे जबकि भारत स्वर्ग था. ಮಕ್ಕಳಿಗೆ ಅರಿವಾಗಿದೆ, ಈಗ ಕಲಿಯುಗದ ಪ್ರಪಂಚ ಬಹಳಷ್ಟು ಅಂಧಕಾರದಲ್ಲಿ ಇದೆ. ಮೊಟ್ಟ ಮೊದಲು ಬೆಳಕಿನಲ್ಲಿದ್ರಿ ಯಾವಾಗ ಭಾರತ ಸ್ವರ್ಗ ಆಗಿತ್ತು. ಯಹಿ ಭಾರತವಾಸಿ ಜೋ ಅಭಿ ಅಪನೆ ಕೋ ಹಿಂದೂ ಕೇಳಾತೆ ಯೇ ಅಸುಲ್ ದೇವಿ ದೇವತಾ. ಇದೇ ಭಾರತವಾಸಿಗಳು ತಮ್ಮನ್ನ ತಾವು ಹಿಂದೂ ಅಂತ ಅಂತಿದ್ದಾರೆ. ವಾಸ್ತವದಲ್ಲಿ ಇವರೇ ದೇವಿ ದೇವತೆಗಳಾಗಿದ್ದರು. ಭಾರತ ಮೇ ಸ್ವರ್ಗವಾಸಿ थे जब और कोई धर्म नहीं था, एक ही धर्म था. ಭಾರತವಾಸಿಗಳು ಸ್ವರ್ಗವಾಸಿಗಳಾಗಿದ್ದರು. ಆಗ ಮತ್ಯಾವುದೇ ಧರ್ಮ ಇರಲಿಲ್ಲ, ಒಂದೇ ಧರ್ಮ ಇತ್ತು. ಸ್ವರ್ಗ ವೈಕುಂಠ ಭವಿಷ್ಯತ್ ಹೆವೆನ್ ये सब इस भारत के ही नाम थे. ಸ್ವರ್ಗ, ವೈಕುಂಠ, ಭವಿಷ್ಯತ್, ಹೆವೆನ್ ಇವೆಲ್ಲ ಭಾರತದ ಹೆಸರೇ ಆಗಿದೆ. ಭಾರತ್ ಪವಿತ್ರ और प्राचीन धनवान था, अभी तो भारत कंगाल है क्योंकि अभी कलयुग है. ಭಾರತ ಪವಿತ್ರ, ಪ್ರಾಚೀನ, ಧನವಂತ ಆಗಿದೆ. ಈಗಂತೂ ಭಾರತ ಬಡತನದಲ್ಲಿದೆ, ಯಾಕೆಂದರೆ ಈಗ ಕಲಿಯುಗ ಆಗಿದೆ ಅಲ್ಲ. तुम जानते हो हम अंधेरे में है, जब स्वर्ग में थे तो सोचने में थे. ಈಗ ನಿಮಗೆ ಗೊತ್ತಾಗಿದೆ, ನಾವೆಲ್ಲರೂ ಅಂಧಕಾರದಲ್ಲಿದ್ದೀವಿ. ಯಾವಾಗ ಸ್ವರ್ಗದಲ್ಲಿದ್ವಿ ಆವಾಗ ಬೆಳಕಿನಲ್ಲಿ ಇದ್ವಿ. ಸ್ವರ್ಗಕ್ಕೆ ರಾಜರಾಜೇಶ್ವರ್ ಶ್ರೀ ಲಕ್ಷ್ಮೀ ನಾರಾಯಣ थे, उनको सुखधाम कहा जाता. ಸ್ವರ್ಗದ ರಾಜರಾಜೇಶ್ವರಿ ಶ್ರೀ ಲಕ್ಷ್ಮೀ ನಾರಾಯಣ ಆಗಿದ್ರು. ಅವರಿಗೆ ಸುಖಧಾಮ ಅಂತ ಹೇಳ್ತೀವಿ. बाप से ही तुमको स्वर्ग का वर्षा लेना, जिसको जीवन मुक्ति नाम कहते. अभी तो सब जीवन बंधन में है. ಬಾಬೂರಿಂದ ನಿಮಗೆ ಸ್ವರ್ಗದ ಪೂರ್ತಿ ಆಸ್ತಿ ದೊರಕಿತು, ಅದಕ್ಕೆ ಜೀವನ್ ಮುಕ್ತಿಧಾಮ ಅಂತೀವಿ. ಈಗಂತೂ ಎಲ್ಲರೂ ಜೀವನ ಬಂಧನದಲ್ಲಿ ಇದ್ದಾರೆ. खास भारत आम दुनिया रावण की जेल में है, शोक वाटिका में है. ऐसे नहीं, रावण सिर्फ लंका में था और राम भारत में था, उसने आकर सीता चुराई. ಮುಖ್ಯವಾಗಿ ಭಾರತ ಮತ್ತು ಇಡೀ ಪ್ರಪಂಚ ರಾವಣನ ಜೈಲಲ್ಲಿದೆ, ಶೋಕ ವಾಟಿಕೆಯಲ್ಲಿದೆ. ಆ ರೀತಿ ಎಲ್ಲ ರಾವಣ ಲಂಕಾದಲ್ಲಿ ಮಾತ್ರ ಇದ್ರು, ಮತ್ತೆ ರಾಮ ಭಾರತದಲ್ಲಿದ್ರು, ಸೀತೆಯನ್ನ ಕದ್ಕೊಂಡೋದ್ರು. ये तो सब दंत कथाएं है, गीता है मुख्य, सर्वशास्त्र शिरोमणि श्रीमत अर्थात भगवान की सुनाई हुई भारत में. ಇದೆಲ್ಲ ದಂತಕಥೆಗಳಾಗಿದೆ, ಗೀತೆಯಾಗಿದೆ ಮುಖ್ಯ. ಸರ್ವಶಾಸ್ತ್ರ ಶಿರೋಮಣಿ ಶ್ರೀಮತ್ ಅಂದರೆ ಭಗವಂತನೇ ಗಾಯನ ಮಾಡಿದೆ ಭಾರತದಲ್ಲಿ.
मनुष्य तो कोई की सदगति कर नहीं सकते। सतयुग में थे जीवन मुक्ति देवी देवताएं जिन्होंने ये वर्षा कलियुग अंत में पाए। ಮನುಷ್ಯರು ಯಾರ ಸದ್ಗತಿಯನ್ನು ಮಾಡಕ್ಕೆ ಸಾಧ್ಯ ಇಲ್ಲ. ಸತ್ಯಯುಗದಲ್ಲಿ ಜೀವನ್ ಮುಕ್ತ ದೇವಿ ದೇವತೆಗಳಾಗಿದ್ದರು. ಅವರೇ ಈಗ ಆ ಆಸ್ತಿಯನ್ನ ಕಲಿಯುಗದ ಅಂತ್ಯದವರೆಗೂ ಪಡೆದಿದ್ದಾರೆ. भारतवासियों को ये पता नहीं ना कोई शास्त्रों में है, शास्त्रों में है ಭಕ್ತಿ ಮಾರ್ಗ का ज्ञान. ಭಾರತದ ವಾಸಿಗಳಿಗೆ ಯಾರಿಗೂ ಗೊತ್ತಿಲ್ಲ, ಯಾವ ಶಾಸ್ತ್ರದಲ್ಲೂ ಇಲ್ಲ. ಶಾಸ್ತ್ರ ಎಲ್ಲ ಭಕ್ತಿ ಮಾರ್ಗದ ಜ್ಞಾನ ಆಗಿದೆ. सदगति मार्ग का ज्ञान मनुष्य मात्र में बिल्कुल नहीं, सब भक्ति सिखलाने वाले. ಸದ್ಗತಿ ಮಾರ್ಗದ ಜ್ಞಾನ ಮನುಷ್ಯರಲ್ಲಿ ಬಿಲ್ಕುಲ್ ಇಲ್ಲ, ಎಲ್ಲರೂ ಭಕ್ತಿಯನ್ನೇ ಕಲಿಸ್ಕೊಡ್ತಾರೆ. कहेंगे शास्त्र पढ़ो दान पुण्य करो, ये भक्ति द्वापर से चलती आई. ಅಂತಾರೆ ಶಾಸ್ತ್ರವನ್ನ ಓದಿ ದಾನ ಪುಣ್ಯ ಮಾಡಿ ಈ ಭಕ್ತಿ ದ್ವಾಪರದಿಂದ ನಡೀತಾ ಬರುತ್ತೆ. सतयुग और त्रेता में ही ज्ञान की प्रारब्ध, ऐसे नहीं कि वहां भी ये ज्ञान चलता आता. ಸತ್ಯುಗ ಮತ್ತೆ ತ್ರೇತಾದಲ್ಲಿ ಜ್ಞಾನದ ಪ್ರಾರಬ್ಧ ಇರುತ್ತೆ, ಆ ರೀತಿನೂ ಅಲ್ಲ, ಅಲ್ಲೂ ಸಹ ಜ್ಞಾನ ಇರುತ್ತೆ ಇಲ್ಲ. ये जो वर्षा भारत को था वह बाबा से संगम पर ही मिलता, जो फिर अभी तुमको मिल रहा. ಈ ಒಂದು ಆಸ್ತಿ ಭಾರತಕ್ಕೆ ಇತ್ತು, ಬಾಬೂರಿಂದ ಸಂಗಮದಿಂದನೇ ಸಿಗುತ್ತೆ, ಮತ್ತಿನೀಗ ನಿಮಗೆ ಸಿಗ್ತಾ ಇದೆ. भारतवासी जब नरकवासी बेहद दुखी बन जाते तब पुकारते ए पतित पावन दुख हरता सुख करता. किसका? सर्व का, क्योंकि भारत का दुनिया आम सभी पांच विकार. ಭಾರತವಾಸಿ ಯಾವಾಗ ನರಕವಾಸಿ ಅನಂತವಾದ ದುಃಖಿಗಳಾಗಿರ್ತಾರೆ ಆಗ ಕರೀತಾ ಇರ್ತಾರೆ, ಏ ಪತಿತ ಪಾವನ ದುಃಖ ಹರ್ತ ಸುಖ ಕರ್ತ. ಯಾರಿಗೆ? ಸರ್ವರಿಗೆ. ಯಾಕೆಂದರೆ ಭಾರತ ಮುಖ್ಯ, ಇಡೀ ಪ್ರಪಂಚ ಎಲ್ಲರಲ್ಲೂ 5 ವಿಕಾರ ಇದೆ. बाप है पतित पावन, बाबा कहते मैं कलप 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 के संगम पर आता हूँ. ತಂದೆ ಆಗಿದ್ದರೆ ಪತಿತ ಪಾವನ, ತಂದೆ ಅಂತಾರೆ ನಾನು ಕಲ್ಪ ಕಲ್ಪ ಕಲ್ಪದ ಸಂಗಮದಲ್ಲಿ ಬರ್ತೀನಿ. ಸರ್ವಕ ಸದ್ಗತಿ ದಾತಾ बनता हूँ, अहिल्याए गणिकाए और जो गुरु लोग है उन सबका उद्धार मुझे ही करना पड़ता. ಸರ್ವರ ಸದ್ಗತಿ ದಾತರಾಗಿ ಮಾಡ್ತೀನಿ. ಗಣಿಕರು, ಕುಬ್ಜರು, ಯಾರು ಗುರುಗಳಿದ್ದಾರೆ ಎಲ್ಲರ ಉದ್ಧಾರವನ್ನ ನಾನೇ ಮಾಡ್ತೀನಿ. क्योंकि ये तो है ही पति दुनिया पावन दुनिया सत्युग को कहा जाता. ಯಾಕೆಂದರೆ ಇದಾಗಿದೆ ಪತಿತ ಪ್ರಪಂಚ, ಪಾವನ ಪ್ರಪಂಚ ಅಂತ ಸತ್ಯುಗಕ್ಕೆ ಹೇಳಲಾಗುತ್ತೆ. भारत में इन लक्ष्मी नारायण का राज्य था. भारतवासी ये नहीं जानते कि ये स्वर्ग के मालिक थे. ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಭಾರತವಾಸಿಗಳಿಗೆ ಅರಿವಿಲ್ಲ ಸ್ವರ್ಗದ ಮಾಲೀಕರಾಗಿದ್ವಿ. पतित खंड माना झूठ खंड, पावन खंड माना सच खंड. भारत पावन खंड था, ये भारत है अविनाशी खंड जो कभी विनाश नहीं होता. ಪತಿತ ಖಂಡ ಅಂದರೆ ಸುಳ್ಳಿನ ಖಂಡ, ಪಾವನ ಖಂಡ ಅಂದರೆ ಸತ್ಯವಾದ ಖಂಡ. ಭಾರತ ಪಾವನ ಖಂಡ ಆಗಿತ್ತು, ಅದೇ ಭಾರತ ಅವಿನಾಶಿ ಖಂಡ ಆಗಿತ್ತು, ಅದು ಎಂದೂ ಸಹ ವಿನಾಶ ಆಗಲ್ಲ. जब लक्ष्मी नारायण का राज्य था और कोई खंड थे नहीं. ಯಾವಾಗ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಆಗ ಮತ್ಯಾವುದೇ ಖಂಡ ಅಲ್ಲಿ ಇರಲಿಲ್ಲ. वो सभी बाद में आते, मनुष्यों ने तो कल्प लाखों वर्ष का लेते. ಅವೆಲ್ಲ ನಂತರ ಬರುತ್ತೆ. ಮನುಷ್ಯರು ಕಲ್ಪದ ಆಯುಸ್ಸನ್ನ ಲಕ್ಷಾಂತರ ವರ್ಷ ಅಂತ ಬರೆದಿದ್ದಾರೆ. बाप कहते कल्प की आयु 5000 वर्ष है, वो फिर कह देते मनुष्य 84 जन्म लेते. ತಂದೆ ಅಂತಾರೆ ಕಲ್ಪದ ಆಯುಷ್ಯು 5000 ವರ್ಷ, ಅವರು ಮತ್ತೆ ಅಂತಾರೆ ಮನುಷ್ಯ 84 ಜನ್ಮವನ್ನು ಪಡೀತಾರೆ. मनुष्य तो कुत्ता बिल्ली गाय आदि सब बना दिया, परंतु कुत्ते बिल्ली का जन्म अलग है, 84 लाख ವೆರೈಟಿ है. ಮನುಷ್ಯನನ್ನ ನಾಯಲ್ಲಿ ಬೆಕ್ಕು ಕತ್ತೆ ಎಲ್ಲದರಲ್ಲೂ ಇದೇ ಆತ್ಮ ಅಂತ ಹೇಳ್ಬಿಟ್ರು, ಅಂದರೆ ಮಾನವ ಎಲ್ಲದರಲ್ಲೂ ಬರುತ್ತೆ ಅಂದ್ಬಿಟ್ರು. ಆದರೆ ನಾಯಿ ಬೆಕ್ಕಿನ ಜನ್ಮನೇ ಬೇರೆ. 84 ಲಕ್ಷ ಲೋನಿಗಳಿದೆ ಅಲ್ಲ.
मनुष्यों की तो ವೆರೈಟಿ एक ही है, उनके ही 84 जन्म है. ಮಾನವನ ವೆರೈಟಿ ಒಂದೇ ಆಗಿದೆ, ಆತಂದೇ 84 ಜನ್ಮ ಆಗಿರುತ್ತೆ. बाबा कहते भारतवासी अपने धर्म को ड्रामा प्लान अनुसार भूल गए, कलियुग अंत में बिल्कुल ही पतित बन गए. ತಂದೆ ಅಂದರೆ ಭಾರತವಾಸಿಗಳು ತಮ್ಮ ಧರ್ಮವನ್ನ ಡ್ರಾಮಾ ಅನುಸಾರ ಮರೆತೋಗಿದ್ದಾರೆ, ಕಲಿಯುಗದ ಅಂತ್ಯದಲ್ಲಿ ಬಿಲ್ಕುಲ್ ಪತಿತರಾಗಿದ್ದಾರೆ. फिर बाप संगम पर आकर पावन बनाते, इसको कहा जाता दुख धाम, फिर भारत सुख धाम होगा. ಮತ್ತೆ ತಂದೆ ಸಂಗಮದಲ್ಲಿ ಬಂದು ಎಲ್ಲರನ್ನ ಪಾವನರಾಗಿ ಮಾಡ್ತಾರೆ, ಇದಕ್ಕೆ ತಿಳಿಸಲಾಗತ್ತೆ ದುಃಖಧಾಮ ಮತ್ತೆ ಭಾರತ ಸುಖಧಾಮ ಆಗತ್ತೆ. बाप कहते ये बच्चों तुम भारतवासी स्वर्गवासी थे, फिर तुम 84 जन्म की सीढ़ी उतरते आए हो. ತಂದೆ ತಿಳಿಸ್ತಾರೆ, ಏ ಮಕ್ಕಳೇ, ತಾವೇ ಭಾರತವಾಸಿ ಸ್ವರ್ಗವಾಸಿ ಆಗಿದ್ರು, ನಂತರ 84 ಜನ್ಮದ ಮೆಟ್ಲನ್ನ ಇಳಿತಾ ಬರ್ತೀರ. सतों से रजो तमो में जरूर आना, तुम देवताओं जैसे धनवान हैप्पी, एवर हेल्दी वेल्दी कोई नहीं होता. ಸತೋದಿಂದ ರಜೋ ತಮೋದಲ್ಲಿ ಖಂಡಿತ ಬರಲೇಬೇಕಾಗುತ್ತೆ. ತಾವು ದೇವತೆಗಳ ಸಮಾನ ಧನವಂತರು, ಸಂತೋಷ, ಐಶ್ವರ್ಯ, ಆರೋಗ್ಯ ಮತ್ತು ಯಾರಿಗೂ ಇರೋದಕ್ಕೆ ಸಾಧ್ಯ ಇಲ್ಲ. ಭಾರತ್ ಕಿತನಾ ಸಾಹುಕಾರ ತಾ, हीरे जवाहरात के पत्थर मिसाल थे, 2 युग बाद भक्ति मार्ग में इतने बड़े बड़े मंदिर बना. ಭಾರತ ಎಷ್ಟು ಧನವಂತ ಆಗಿತ್ತು, ವಜ್ರ ವೈಡೂರ್ಯದಿಂದ ಇತ್ತು, ಅದು ಕಲ್ಲಿನ ಸಮಾನ ಇತ್ತು. 2 ಯುಗಗಳ ನಂತರ ಭಾರತ ಎಷ್ಟು ದೊಡ್ಡ ದೊಡ್ಡ ಮಂದಿರವನ್ನ ಮಾಡಲಾಯ್ತಲ್ಲ. वो भी कितने भारी मंदिर बनाए, सोमनाथ का मंदिर कितने बड़े थे बड़े था, ಅದು ಸಹ ಎಷ್ಟು ದೊಡ್ಡ ಮಂದಿರಗಳನ್ನ ಮಾಡಿದ್ದಾರೆ. ಸೋಮನಾಥ ಮಂದಿರ ಎಷ್ಟು ದೊಡ್ಡದಾಗಿತ್ತು. सिर्फ एक मंदिर तो नहीं होगा, और भी राजाओं के मंदिर थे, कितना लूट कर ले गए. ಒಂದು ಮಂದಿರನೇ ಇರಲಿಲ್ಲ, ಬೇರೆ ರಾಜರು ಇದ್ರಲ್ಲ, ಎಷ್ಟೊಂದು ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. बाप तुम बच्चों को स्मृति दिलाते, तुमको कितना साहूकार बनाया था. ತಂದೆ ತಮ್ಮ ಮಕ್ಕಳಿಗೆ ನೆನಪನ್ನು ನೀಡುತ್ತಿದ್ದಾರೆ, ತಾವು ಎಷ್ಟು ಧನವಂತರಾಗಿದ್ರಿ. तुम सर्वगुण संपन्न 16 कला संपूर्ण थे, यथा राजा रानी, उनको भगवान भगवती भी कह सकते हैं. ತಾವೇ ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣರಾಗಿದ್ರಿ, ಯಥಾ ರಾಜ ರಾಣಿ ಆಗಿದ್ರಿ, ಅವರಿಗೆ ಭಗವಾನ್ ಭಗವತಿ ಅಂತ ಹೇಳ್ಬೋದು. ಪರಂತು बाबा ने समझाया भगवान एक है, वो बाप है, सिर्फ ईश्वर व प्रभु कहने से भी याद नहीं आता, वो सभी आत्माओं का बाप है. ತಂದೆ ತಿಳಿಸ್ಕೊಟ್ಟಿದ್ದಾರೆ, ಭಗವಂತ ಒಬ್ಬರೇ, ಅವರೇ ತಂದೆಯಾಗಿದ್ದಾರೆ. ಸುಮ್ಮನೆ ಈಶ್ವರ ಪ್ರಭು ಅಂತ ಹೇಳಿದಾಗ ನೆನಪಿಗೆ ಬರೋದಿಲ್ಲ, ಎಲ್ಲ ಆತ್ಮಗಳಿಗೆ ತಂದೆ ಒಬ್ಬರೇ. बाप कहानी बैठ सुनाते, अभी तुम्हारे बहुत जन्मों के अंत का जन्म है. ತಂದೆ ಕಥೆಯನ್ನು ಕುತ್ಕೊಂಡು ತಿಳಿಸ್ತಾ ಇದ್ದಾರೆ, ಈಗ ತಮ್ಮದು ಅನೇಕ ಜನ್ಮದಲ್ಲೂ ಅಂತಿಮ ಜನ್ಮ ಆಗಿದೆ. एक की बात नहीं, ना कोई युद्ध का मैदान आदि है. ಭಾರತವಾಸಿ ये भूल गए कि इनों का राज्य था. ಒಬ್ಬರ ಮಾತಲ್ಲ, ಯುದ್ಧದ ಮೈದಾನ ಅಂತೂ ಅಲ್ಲವೇ ಅಲ್ಲ. ಭಾರತವಾಸಿಗಳು ಇದನ್ನ ಮರ್ತೋಗಿದರೆ ಇವರ ರಾಜ್ಯ ಇತ್ತು. सत्यों की आयु लंबा कर देने से बहुत दूर ले गए. बाबा आकर समझाते, मनुष्य को भगवान नहीं कह सकते. ಸತ್ಯುಗದ ಆಯುಷ್ಯ ದೊಡ್ಡದು ಮಾಡಿರುವ ಕಾರಣ ಬಹಳ ದೂರ ಕರ್ಕೊಂಡೋಗಿದ್ದಾರೆ. ಬಾಬಾ ಬಂದು ತಿಳಿಸಿದರೆ ಮನುಷ್ಯನಿಗೆ ಭಗವಂತ ಅಂತ ಹೇಳಕ್ಕಾಗಲ್ಲ. ಮನುಷ್ಯ ಕಿಸ್ಕಿ ಸದ್ಗತಿ नहीं कह सकते, कहावत है, सर्व का सद्गति दाता, पतितों का पावन करता एक ही है. ಮಾನವ ಎಂದು ಯಾರ ಸದ್ಗತಿಯನ್ನ ಮಾಡಕ್ಕೂ ಸಾಧ್ಯ ಇಲ್ಲ. ಒಂದು ಬಾಯಿ ಮಾತಿದೆ, ಸರ್ವರ ಸದ್ಗತಿದಾತ, ಪತಿತರನ್ನ ಪಾವನ ಮಾಡುವಂತಹ ಪಾವನಕರ್ತ ಒಬ್ಬರೇ ಆಗಿದ್ದಾರೆ. एक ही सच्चा बाबा है जो सचखंड की स्थापना करने वाला, प्रजा भी करते, परंतु भक्ति मार्ग में तुम जिसकी पूजा करते आए हो, एक की भी बायोग्राफी को नहीं जानते. ಒಬ್ಬರೇ ಸತ್ಯವಾದ ತಂದೆ, ಯಾರು ಸತ್ಯಖಂಡದ ಸ್ಥಾಪನೆಯನ್ನು ಮಾಡ್ತಾರೆ.
ಯಾರ ಪೂಜೆಯನ್ನ ಭಕ್ತಿ ಮಾರ್ಗದಲ್ಲಿ ಮಾಡ್ತಾ ಬಂದ್ವಿ ಅವರು ಯಾರ ಒಬ್ಬರ ಜೀವನ ಚರಿತ್ರೆನೂ ನಮಗೆ ಗೊತ್ತಿಲ್ಲ. इसलिए बाबा समझाते तुम शिव जयंती तो मनाते हो ना, बाबा है नई दुनिया का रचयिता हेवनली गॉड फादर. ಅದಕ್ಕೆ ತಂದೆ ತಿಳಿಸ್ತಾರೆ, ತಾವು ಶಿವ ಜಯಂತಿಯನ್ನ ಆಚರಣೆ ಮಾಡ್ತಿರಲ್ಲ, ತಂದೆ ಆಗಿದ್ದಾರೆ ಹೊಸ ಪ್ರಪಂಚದ ರಚಯಿತ, ಸ್ವರ್ಗದ ತಂದೆ ಆಗಿದ್ದಾರೆ. ಬೇಹದ್ ಸುಖ ದೇನೆ ವಾಲ ಸತ್ಯುಗ್ ಮೇ ಬಹುತ್ ಸುಖ ತಾ, ಅನಂತವಾದ ಸುಖವನ್ನ ನೀಡುವಂತವರು. ಸತ್ಯುಗದಲ್ಲಿ ಅನಂತವಾದ ಸುಖ ಇತ್ತು. वो कैसे और किसने ಸ್ಥಾಪನ किया ये ಬಾಬಾ बैठ समझाते. ಅದು ಯಾವಾಗ ಯಾವ ರೀತಿ ಸ್ಥಾಪನೆ ಆಯಿತು ಇದೆಲ್ಲ ತಂದೆ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ. स्वर्गवासी को आकर नरकवासी बनाना या भ्रष्टाचारी को श्रेष्ठाचारी देवता बनाना ये तो बाबा का काम है ना. ನರಕವಾಸಿಗಳನ್ನ ಬಂದು ಸ್ವರ್ಗವಾಸಿಯಾಗಿ ಮಾಡುವಂಥದ್ದು, ಭ್ರಷ್ಟಾಚಾರಿಗಳನ್ನ ಶ್ರೇಷ್ಠಾಚಾರಿ ದೇವತೆಯಾಗಿ ಮಾಡೋದು, ಇದಂತೂ ಒಬ್ಬ ತಂದೆಯ ಕೆಲಸ ಆಗಿದೆ ಅಲ್ಲ. बाप कहते मैं तुम बच्चों को पावन बनाता हूँ, तुम स्वर्ग के मालिक बनते हो. ತಂದೆ ತಿಳಿಸ್ತಾರೆ, ನಾನು ತಮ್ಮ ಮಕ್ಕಳನ್ನ ಪಾವನನಾಗಿ ಮಾಡ್ತೀನಿ, ತಾವು ಸ್ವರ್ಗದ ಮಾಲೀಕರಾಗಿದ್ರಿ. ತುಮ್ಕೋ ಪತಿತ್ ಕೌನ್ ಬನಾಯಿ ಏ ರಾವಣ, ತಮ್ಮನ್ನ ಪತಿತರಾಗಿ ಯಾರು ಮಾಡಿದ್ರು? ಈ ರಾವಣ ಅಲ್ವಾ. ಮನುಷ್ಯ ಕಹ ದೇತೆ ದುಃಖ ಬಿ ಈಶ್ವರ ದೇತೆ. बाबा कहते मैं तो सभी को इतना सुख देता हूँ जो फिर आधा कल तुम बाबा का सिमरन नहीं करे. ಮನುಷ್ಯ ಅಂತಾನೆ ದುಃಖ ಈಶ್ವರನೇ ನೀಡ್ತಾನೆ ಅಂತ. ತಂದೆ ಅಂತಾರೆ, ನಾನು ಎಲ್ಲರಿಗೆ ಇಷ್ಟೊಂದು ಸುಖವನ್ನ ಕೊಡ್ತೀನಿ ಎಂದರೆ ಮತ್ತೆ ಅರ್ಧ ಕಲ್ಪ ತಾವು ತಂದೆಯನ್ನ ನೆನಪೇ ಮಾಡೋದಿಲ್ಲ. फिर जब रावण राज्य होता तो सबकी पूजा करने लग पड़ते हो, ये है तुम्हारा बहुत जन्म के अंत का जन्म. ಯಾವಾಗ ರಾವಣ ರಾಜ್ಯ ಆರಂಭ ಆಗತ್ತೆ ಆಗ ಎಲ್ಲರ ಪೂಜೆಯನ್ನ ಮಾಡಕ್ಕೆ ಆರಂಭ ಮಾಡ್ತಾರೆ. ಇದಾಗಿದೆ ನಿಮ್ಮ ಅನೇಕ ಜನ್ಮಗಳ ಅಂತಿಮ ಜನ್ಮ. कहते हैं बाबा कितने जन्म हमने लिया. बाबा कहते मीठे मीठे भारतवासियों ये आत्माओं अब तुमको बेहद का वर्षा लेना है. ಹೇಳ್ತಾರೆ, ತಂದೆ ನಾವು ಎಷ್ಟು ಜನ್ಮವನ್ನ ಪಡೆದ್ವಿ. ತಂದೆ ತಿಳಿಸ್ತಾರೆ, ಮಧುರಾತಿ ಮಧುರ ಭಾರತವಾಸಿಗಳೇ, ಈ ಆತ್ಮಗಳೇ, ಈಗ ತಾವು ಅನಂತವಾದ ಆಸ್ತಿಯನ್ನ ಪಡಿಬೇಕಾಯಿತು. बच्चे तुमने 84 जन्म लिया, अभी तुम 21 जन्म के लिए बाबा से वर्षा लेने आए हो. ಮಕ್ಕಳೇ, ತಾವು 84 ಜನ್ಮವನ್ನ ಪಡೆದ್ರಿ, ಈಗ ಮತ್ತೆ 21 ಜನ್ಮಕ್ಕೋಸ್ಕರ ತಂದೆಯಿಂದ ಆಸ್ತಿಯನ್ನ ಪಡೆಯಕ್ಕೆ ಬಂದಿದ್ದೀರಿ. सभी तो इकट्ठे नहीं आएंगे, तुम्हें सतयुग का सूर्यवंशी पद फिर से लेते हो, अर्थात सच्चे सत्य बाप से सत्य नर से नारायण बनने का ज्ञान सुनते. ಎಲ್ಲರೂ ಜೊತೆಯಲ್ಲಿ ಬರೋದಿಲ್ಲ. ತಾವೇ ಸತ್ಯುಗದಲ್ಲಿ ಸೂರ್ಯವಂಶದ ಪದವಿಯನ್ನ ಪಡೆಯುತ್ತೀರಿ. ನಂತರ ಸತ್ಯವಾದ ಸತ್ಯ ತಂದೆಯಿಂದ ಸತ್ಯ ನರನಿಂದ ನಾರಾಯಣ ಆಗುವ ಜ್ಞಾನವನ್ನ ಕೇಳ್ತೀರಾ. ये है ज्ञान, वो है भक्ति, ಶಾಸ್ತ್ರ ಆದಿ सब ಭಕ್ತಿ ಮಾರ್ಗಕ್ಕೆ. ಇದಾಗಿದೆ ಜ್ಞಾನ, ಅದಾಗಿದೆ ಭಕ್ತಿ. ಶಾಸ್ತ್ರಗಳೆಲ್ಲ ಭಕ್ತಿ ಮಾರ್ಗಕ್ಕೋಸ್ಕರ ಆಗಿದೆ. वो ज्ञान मार्ग के नहीं, ये स्पिरिचुअल रूहानी नॉलेज है ना, स्पिरिचुअल रूह ಬೈ ಜ್ಞಾನ ದೇತಿ. ಅದು ಜ್ಞಾನ ಮಾರ್ಗ ಅಂತೂ ಅಲ್ವೇ ಅಲ್ಲ. ಇದಾಗಿದೆ ಆಧ್ಯಾತ್ಮಿಕ ಆತ್ಮಿಕ ಜ್ಞಾನ. ಆಧ್ಯಾತ್ಮಿಕ ಆತ್ಮ ಕುತ್ಕೊಂಡು ಜ್ಞಾನವನ್ನ ತಿಳಿಸ್ತಿದೆ, ಅಂದ್ರೆ ಪರಮ ಆತ್ಮ ಕುತ್ಕೊಂಡು ಮಕ್ಕಳಿಗೆ ಜ್ಞಾನವನ್ನ ತಿಳಿಸ್ತಿದ್ದಾರೆ. बच्चों को देही अभिमानी बनना पड़े, अपने को आत्मा निश्चय कर मामेकम याद करो. ಮಕ್ಕಳು ಆತ್ಮಿಕ ಸ್ಥಿತಿಯಲ್ಲಿ ಇರಬೇಕು, ತಮ್ಮನ್ನ ತಾವು ಆತ್ಮ ಅಂತ ನಿಶ್ಚಯ ಮಾಡಿಕೊಂಡು ನನ್ನ ಒಬ್ಬನನ್ನ ನೆನಪು ಮಾಡಬೇಕಾಗಿದೆ. बाबा समझाते आत्मा में ही अच्छा व बुरा संस्कार होता, जिस अनुसार ही मनुष्य को अच्छा व बुरा जन्म मिलता. ತಂದೆ ತಿಳಿಸ್ತಾರೆ, ಆತ್ಮದಲ್ಲಿ ಒಳ್ಳೆಯದು ಕೆಟ್ಟ ಸಂಸ್ಕಾರ ಇರುತ್ತೆ. ಇದರ ಅನುಸಾರ ಮನುಷ್ಯ ಒಳ್ಳೆಯದು ಅಥವಾ ಕೆಟ್ಟ ಜನ್ಮವನ್ನ ಪಡಿತಾನೆ. बाप भाई समझाते ये जो पावनता अंतिम जन्म में पतित है ततत्वम, मुझ बाबा को इस पुरानी रावण की दुनिया पति दुनिया में आना पड़ता है.
ತಂದೆ ಕುತ್ಕೊಂಡು ತಿಳಿಸ್ತಾರೆ, ಇವರು ಪಾವನರಾಗಿದ್ರು, ಅಂತಿಮ ಜನ್ಮದಲ್ಲಿ ಪತಿತರಾಗಿದ್ದಾರೆ. ನೀವು ಅದೇ ರೀತಿ ತತತ್ವ ತಂದೆಯನ್ನ ಈ ಹಳೆ ಪ್ರಪಂಚದಲ್ಲಿ ಕರೆದರು. ಇದು ಹಳೆಯದು ರಾವಣ ಪ್ರಪಂಚ. ಪತಿತ ಪ್ರಪಂಚದಲ್ಲಿ ತಂದೆ ಬರಬೇಕಾಗತ್ತೆ. आना ही उस तन में है जो फिर पहले जन्म में जाना है. ಸೂರ್ಯವಂಶಿ ಹಿ ಪೂರೆ 84 ಜನ್ಮ ಲೇದು. ಬರೋದು ಸಹ ಆ ದೇಹದಲ್ಲೇ ಯಾರು ಮೊದಲನೇ ನಂಬರಲ್ಲಿ ಹೋಗಬೇಕಾಗಿರುತ್ತೆ. ಸೂರ್ಯವಂಶಿ ಪೂರ್ತಿ 84 ಜನ್ಮವನ್ನು ಪಡೀತಾರೆ. ಯೇ ಹೇ ಬ್ರಹ್ಮ और ಬ್ರಾಹ್ಮಣ ವಂಶಿ ಬ್ರಾಹ್ಮಣ ಬಾಬಾ ಸಮಜಾತೆ ತೋ ರೋಜ್ ಏನ. ಇದಾಗಿದೆ ಬ್ರಹ್ಮ ಮತ್ತು ಬ್ರಾಹ್ಮಣ ವಂಶಿ ಬ್ರಾಹ್ಮಣರು. ತಂದೆ ಪ್ರತಿನಿತ್ಯ ತಿಳಿಸ್ತಾರಲ್ಲ, पत्थर बुद्धि को पारस बुद्धि बनाना मासी का घर नहीं, ये आत्मा ये आप देही ಅಭಿಮಾನಿ ಬನು. ಕಲ್ಲು ಬುದ್ಧಿಯನ್ನ ತೀಕ್ಷ್ಣ ಬುದ್ಧಿಯಾಗಿ ಮಾಡೋದು ಚಿಕ್ಕಮ್ಮನ ಮನೆಯಲ್ಲ. ಈ ಆತ್ಮಗಳೇ ಈಗ ಆತ್ಮ ಅಭಿಮಾನಿಯಾಗಿ, ये आत्माएं एक बाबा को याद करो और राजाई को याद करो, ದೇಹಕ್ಕೆ ಸಂಬಂಧ ಕೋ ಚೋಡು. ಈ ಆತ್ಮಗಳೇ ಒಬ್ಬ ತಂದೆಯನ್ನು ನೆನಪು ಮಾಡಿ, ರಾಜ್ಯಧಾನಿಯನ್ನು ನೆನಪು ಮಾಡಿ, ದೇಹದ ಸಂಬಂಧವನ್ನು ಬಿಡಿ. ಮರ್ನಾ ತೋ ಸಭಿ ಕೋ ಹೈ, ಸಬ್ಕಿ ವಾನಪ್ರಸ್ಥ ಅವಸ್ಥಾ ಹೇನ. ಎಲ್ಲರೂ ಸಾಯಲೇಬೇಕು, ಎಲ್ಲರದು ವಾನಪ್ರಸ್ಥ ಸ್ಥಿತಿಯಾಗಿದೆ. ಏ ಸದ್ಗುರು ಬಿಗ ಸರ್ವ ಕಾ ಸದ್ಗತಿ ದಾತಾ ಕೋಯಿ ಹೋ नहीं सकता. बाबा कहते ए भारतवासी बच्चों तुम पहले पहले मेरे से बिछड़ते हो. ಒಬ್ಬ ಸದ್ಗುರು ಇಲ್ಲದೆ ಸರ್ವರ ಸದ್ಗತಿ ದಾತ ಮತ್ತಾರೂ ಆಗೋದಕ್ಕೆ ಸಾಧ್ಯ ಇಲ್ಲ. ತಂದೆ ತಿಳಿಸ್ತಾರೆ, ಈ ಭಾರತವಾಸಿ ಮಕ್ಕಳೇ, ತಾವೇ ಮೊಟ್ಟ ಮೊದಲು ನನ್ನಿಂದ ದೂರ ಹೋಗ್ತೀರ. ಗಾಯ ಭಿ ಜಾತಾ ಆತ್ಮಾಯೇ ಪರಮಾತ್ಮ ಅಲಗ್ ರಹೆ ಬಹುಕಾಲ. ಪಹಲೆ ಪಹಲೆ ತುಮ್ ಭಾರತವಾಸಿ ದೇವಿ ದೇವತಾ ಧರ್ಮ ವಾಲೆ ಆಯೆ. ಗಾಯನೂ ಇದೆ, ಆತ್ಮ ಪರಮಾತ್ಮ ಬಹಳ ಕಾಲ ಅಗಲಿದ್ರು ಅಂತ. ಮೊಟ್ಟ ಮೊದಲು ತಾವೇ ಭಾರತವಾಸಿ ದೇವಿ ದೇವತಾ ಧರ್ಮದಲ್ಲಿ ಬಂದಿದ್ರು. और धर्म वालों का जन्म तोड़े होते सारा चक्र कैसे फिरता, सो ಬಾಬಾ ಬೇಡ್ ಸಮಜಾತೆ. ಬೇರೆ ಧರ್ಮದವರ ಜನ್ಮಗಳು ಕಡಿಮೆ ಆಗುತ್ತೆ, ಇಡೀ ಕಾಲಚಕ್ರ ಯಾವ ರೀತಿ ಸುತ್ತತ್ತೆ, ಇದೆಲ್ಲ ತಂದೆ ಕುತ್ಕೊಂಡು ತಿಳಿಸ್ತಾ ಇದ್ದಾರೆ. जो धारणा नहीं करा सकते उनके लिए बहुत सहज है. आत्माएं धारण करती, पुण्य आत्मा पाप आत्मा बनते. ಇದನ್ನ ಧಾರಣೆ ಮಾಡ್ಸಕ್ಕಾಗಲ್ಲ, ಅದಕ್ಕೋಸ್ ನಿಮಗಂತೂ ಬಹಳ ಸಹಜ ಅಲ್ವಾ. ಆತ್ಮಗಳು ಧಾರಣೆಯನ್ನ ಮಾಡ್ತಾರೆ, ಪುಣ್ಯಾತ್ಮ ಪಾಪಾತ್ಮರಾಗ್ತಾರೆ. ತುಮಾರ ಯೇ 84ವಾं ಅಂತಿಮ ಜನ್ಮ ಹೈ, ತುಮ್ ಸ ವಾನಪ್ರಸ್ಥ ಅವಸ್ಥಾ ಮೇ. ನಿಮ್ಮದು 84 ಜನ್ಮದ ಅಂತಿಮ ಜನ್ಮ ಆಗಿದೆ. ತಾವೆಲ್ಲರೂ ವಾನಪ್ರಸ್ಥ ಸ್ಥಿತಿಯಲ್ಲಿ ಇರ್ತೀರಿ. वानप्रस्थ अवस्था वाले गुरु करते मंत्र लेने के लिए, तुमको तो अभी देहदारी गुरु करने की दरकार नहीं. ವಾನಪ್ರಸ್ಥ ಸ್ಥಿತಿಯಲ್ಲಿ ಗುರುಗಳನ್ನು ಮಾಡಲಾಗತ್ತೆ ಮಂತ್ರವನ್ನು ಪಡೆಯಕ್ಕೋಸ್ಕರ. ಈಗ ತಾವು ದೇಹದಾರಿ ಗುರುಗಳನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. तुम सबका मैं बाप टीचर गुरु हूँ, मुझे कहते भी हो ये पतित पावन बाबा. ತಮಗೆಲ್ಲರಿಗೂ ತಂದೆ ಟೀಚರ್ ಗುರು ನಾನೇ ಆಗಿದೆ. ನನಗೆ ಅಂತಿರಲ್ಲ ಏ ಪತಿತ ಪಾವನ ಶಿವ ಬಾಬಾ. अभी स्मृति आई सब आत्माओं का बाप है, आत्मा सत्य है चैतन्य है क्योंकि अमर है. ಈಗ ಸ್ಮೃತಿ ಬಂತ, ಎಲ್ಲ ಆತ್ಮಗಳ ತಂದೆ, ಆತ್ಮ ಸತ್ಯ ಆಗಿದೆ, ಚೈತನ್ಯ ಆಗಿದೆ, ಯಾಕೆಂದರೆ ಅಮರ ಆಗಿದೆ. सभी आत्माओं में पाठ भरा हुआ है, बाप भी सत्य चैतन्य है. ಎಲ್ಲ ಆತ್ಮಗಳಲ್ಲೂ ಪಾತ್ರ ತುಂಬಿದೆ, ತಂದೆನೂ ಸತ್ಯ ಚೈತನ್ಯ ಆಗಿದೆ. वह मनुष्य सृष्टि का बीज रूप होने कारण कहते मैं सारे झाड़ के आदि मध्य अंत को जानता हूँ, इसलिए मुझे नॉलेजफुल कहा जाता. ಅವರು ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿರುವ ಕಾರಣ ಇಡೀ ಸೃಷ್ಟಿಯ ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಜ್ಞಾನವಂತರು ಅಂತ ಹೇಳಾಗುತ್ತೆ. ತುಮಕೋ ಭಿ ಸಾರಾ ನಾಲೆಜ್ ಹೈ, ಬೀಜ ಸೆ ಜಾಡ್ ಕೇಸೆ ನಿಕಲ್ತಾ. ತಮಗೂ ಇಡೀ ಜ್ಞಾನ ಇದೆ, ಯಾವ ರೀತಿ ಬೀಜದಿಂದ ವೃಕ್ಷ ಬರುತ್ತೆ. ಜಾಡ್ ಬಡ್ನೆ ಮೇ ಟೈಮ್ ಲಗ್ತಾ ಹೈ, ಬಾಬಾ ಕೇತೆ ಮೇ ಬೀಜ ರೂಪ ಹೂँ,
अंत में सारा जाड़ जड़ जड़ीभूत अवस्था को पा लेते. ವೃಕ್ಷ ಯಾವ ರೀತಿ ಬೆಳೆಯುತ್ತೆ ಅದಕ್ಕೂ ಸಮಯ ಹಿಡಿಸತ್ತಲ್ಲ. ತಂದೆ ತಿಳಿಸ್ತಾರೆ, ನಾನು ಬೀಜ ರೂಪನಾಗಿದ್ದೀನಿ. ಅಂತ್ಯದಲ್ಲಿ ಇಡೀ ವೃಕ್ಷ ಶೀತಲಾವಸ್ಥೆಯಲ್ಲಿ ಬಂದ್ಬಿಡುತ್ತೆ. ಅಭಿ ದೇಖೋ ದೇವಿ ದೇವತಾ ಧರ್ಮ ಕಾ ಫೌಂಡೇಶನ್ ಐ ನಹಿ ಪ್ರಾಯ ಗೂಮ್ ಹೇ. ಈಗ ನೋಡಿ, ದೇವಿ ದೇವತಾ ಧರ್ಮದ ಫೌಂಡೇಶನ್ನೇ ಇಲ್ಲ, ಮರಿ ಆಗ್ಬಿಟ್ಟಿದೆ. जब देवता धर्म गुम हो जाता तब बाबा को आना पड़ता, एक धर्म की स्थापना कर बाकी सबका विनाश करा दे. ಯಾವಾಗ ದೇವತಾ ಧರ್ಮ ಮರೆಯಾಗ್ಬಿಡತ್ತೆ ಆಗ ತಂದೆಗೆ ಬರಬೇಕಾಗುತ್ತೆ. ಒಂದು ಧರ್ಮದ ಸ್ಥಾಪನೆಯನ್ನ ಮಾಡಿ ಮಿಕ್ಕಿದ ಎಲ್ಲದರನ್ನ ವಿನಾಶ ಮಾಡಿಸಲಾಗುತ್ತೆ. प्रजापिता ब्रह्मा द्वारा बाप स्थापना कराते आदि सनातन देवी देवता धर्म की, ये भी सारा ड्रामा बना है. ಪ್ರಜಾಪಿತ ಬ್ರಹ್ಮನ ಮುಖಾಂತರ ತಂದೆ ಸ್ಥಾಪನೆಯನ್ನ ಮಾಡಿಸ್ತಾರೆ. ಯಾವುದರದ್ದು? ಆದಿ ಸನಾತನ ದೇವಿ ದೇವತಾ ಧರ್ಮ. ಇದೆಲ್ಲ ಡ್ರಾಮಾ ತಯಾರಾಗಿದೆ. इसके एंड होती नहीं, बाप आते अंत में. ಇದರ ಅಂತ್ಯ ಆಗೋದೇ ಇಲ್ಲ, ಬಾಬಾ ಬರ್ತಾರೆ ಅಂತ್ಯದಲ್ಲಿ. जबकि सृष्टि के आदि मध्य अंत का नॉलेज सुनाना है तो जरूर संगम पर आएंगे. तुम्हारा एक बाप है ना. ಯಾವಾಗ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡಬೇಕಾಗತ್ತೆ, ಖಂಡಿತ ಸಂಗಮದಲ್ಲೇ ಬರ್ತಾರೆ. ನಿಮಗೆ ಒಬ್ಬರೇ ತಂದೆ ಆಗಿದ್ದಾರೆ. आत्माएं सभी ब्रदर से मूल वतन में रहने वाली उस एक बाबा को सब याद कर. ಆತ್ಮಗಳೆಲ್ಲರೂ ಸಹೋದರರೇ, ಮೂಲ ವತನ ವಾಸಿಯಾಗಿದ್ದಾರೆ. ಒಬ್ಬ ತಂದೆಯನ್ನ ಎಲ್ಲರೂ ನೆನಪು ಮಾಡ್ತಾರೆ. दुख में सिमरन सब करे, रावण राज्य में दुख है ना. यहाँ सिमरन करते तो बाबा सबका सद्गति दाता एक है, उसकी महिमा है. ದುಃಖದಲ್ಲಿ ಎಲ್ಲರೂ ಸ್ಮೃತಿ ಮಾಡ್ತಾರೆ. ರಾವಣ ರಾಜ್ಯದಲ್ಲಿ ದುಃಖನೇ ಇದೆ ಅಲ್ಲ. ಇಲ್ಲಿ ಸ್ಮೃತಿಯನ್ನ ಮಾಡ್ತೀವಿ, ತಂದೆ ಎಲ್ಲರ ಸದ್ಗತಿ ದಾತ ಒಬ್ಬರೇ, ಇದು ಅವರ ಮಹಿಮೆಯಾಗಿದೆ. बाबा नहीं आए तो भारत को स्वर्ग कौन बनावे. इस्लामी आदि जो भी है सब इस समय तमो प्रधान. ತಂದೆ ಬಂದಿಲ್ಲ ಅಂದರೆ ಭಾರತವನ್ನ ಸ್ವರ್ಗವಾಗಿ ಯಾರು ಮಾಡ್ತಾರೆ? ಇಸ್ಲಾಮಿ ಇವರೆಲ್ಲರೂ ಈ ಸಮಯದಲ್ಲಿ ತಮೋ ಪ್ರಧಾನ ಆಗಿದ್ದಾರೆ. सबको पुनर्जन्म तो जरूर लेना, अभी पुनर्जन्म मिलता है नरक में, ऐसे नहीं स्वर्ग में चले जाते हैं. ಎಲ್ಲರೂ ಪುನರ್ಜನ್ಮವನ್ನು ಖಂಡಿತ ಪಡಿಬೇಕಾಗುತ್ತೆ. ಈಗ ಪುನರ್ಜನ್ಮ ಸಿಕ್ಕಿದೆ ನರಕದಲ್ಲಿ, ಆ ರೀತಿಯೆಲ್ಲ ಸ್ವರ್ಗದಲ್ಲಿ ಹೋಗ್ಬಿಡ್ತೀವಿ. जैसे हिंदू लोग कहते स्वर्गवास हुआ तो जरूर नरक में था ना, अभी स्वर्ग में गया. ಹಿಂದೂಗಳಂತಾರಲ್ಲ ಸ್ವರ್ಗವಾಸಿ ಆದ್ರು ಅಂತ, ಅಂದಮೇಲೆ ಇಲ್ಲಿಯವರೆಗೂ ನರಕದಲ್ಲಿ ಇದ್ದಂಗಲ್ಲ, ಈಗ ಸ್ವರ್ಗದಲ್ಲಿ ಹೋಗಿದ್ದಾರೆ. तुम्हारे मुख में गुलाब स्वर्गवासी हुआ, फिर नरक के असुरी वैभव तुम उनको क्यों खिलाते हो. ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್ ಸ್ವರ್ಗವಾಸಿ ಆದರೂ ಮತ್ತೆ ಅವರಿಗೆ ನರಕದ ಆಹಾರ ವೈಭವವನ್ನ ಯಾಕೆ ತಿನ್ನಿಸ್ತೀರಾ. बंगाल में मछलियां आदि भी खिलाते, अरे उनको इन सब खाने की दरकार ही क्या है. ಬಂಗಾಲದಲ್ಲಿ ಮೀನುಗಳನ್ನು ತಿನ್ನಿಸ್ತಾರೆ, ಅಂದರೆ ಊಟ ಇಡ್ತಾರೆ. ಅರೆ ಅವರಿಗೆ ಇದೆಲ್ಲ ಅವಶ್ಯಕತೆ ಏನಿದೆ. कहते हैं फलाना पार निर्वाण गया, बाबा कहते हैं सब गपोड़े है, वापस कोई जा नहीं सकता ಅಂತಿರ್ತಾರೆ. ಇವರು ನಿರ್ವಾಣದಲ್ಲಿ ಹೋದ್ರು. ತಂದೆ ಅಂತಾರೆ ಇದೆಲ್ಲ ದೊಡ್ಡಸ್ತನ ಆಗಿದೆ, ಯಾರು ವಾಪಸ್ಸು ಹೋಗೋದೇ ಇಲ್ಲ. जबकि पहले नंबर वालों को ही 84 जन्म लेना पड़े. ಯಾವಾಗ ಮೊದಲನೇ ನಂಬರ್ನವರಿಗೆ 84 ಜನ್ಮವನ್ನ ಪಡಿಬೇಕಾಗತ್ತೆ. बाबा समझाते इसमें कोई तकलीफ नहीं. ಭಕ್ತಿ ಮಾರ್ಗ में कितना तकलीफ है. ತಂದೆ ಅಂತಾರೆ ಇದರಲ್ಲಿ ಯಾವುದೇ ಪರಿಶ್ರಮ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಪರಿಶ್ರಮ ಇದೆ ಅಲ್ಲ. ರಾಮ್ ರಾಮ್ ಜಪ್ತೆ ರೋಮಾಂಚ್ ಕಡೆ ಹೋ ಜಾತೆ, ಈ ಸಬ್ ಭಕ್ತಿ ಮಾರ್ಗ. ರಾಮ ರಾಮ ಅಂತ ರೋಮಾಂಚನ ನಿಂತ್ಕೊಬಿಡತ್ತೆ, ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ. ये सूर्य चांद में तुम जानते हो कि रोशनी करने वाले,
ಈ ಕೋಯಿ ದೇವತಾಯಿ ತೊಡೆಯೇ. ಈ ಸೂರ್ಯಚಂದ್ರರ ಬಗ್ಗೆನೂ ನಿಮಗೆ ಗೊತ್ತಿದೆ, ಇವರೆಲ್ಲ ಬೆಳಕು ನೀಡುವಂಥವ್ರು. ಇವರೇನು ದೇವತೆಗಳ? वास्तव में सूर्य ज्ञान चंद्रमा ज्ञान सितारे उनकी महिमा है. ವಾಸ್ತವದಲ್ಲಿ ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮ, ಜ್ಞಾನ ನಕ್ಷತ್ರಗಳ ಮಹಿಮೆ ಇದೆ. वे फिर कह देते सूर्य देवताए नमः, उनको देवता समझ पानी देते. ಅವರಂತಾರೆ ಸೂರ್ಯ ದೇವತಾಯ ನಮಃ, ದೇವತೆ ಅಂತ ತಿಳಿದು ನೀರನ್ನ ಧಾರೆ ಎರಿತಾರೆ. तो बाबा समझाते ये सब भक्ति मार्ग जो फिर भी होगा. पहले होते अव्यभिचारी भक्ति एक शिव बाबा की, फिर देवताओं की, फिर उतरते उतरते अभी देखो तिवाटे पर भी मिट्टी का दिवा जलाए तेल आदि डाल उनकी पूजा करते. ತಂದೆ ತಿಳಿಸ್ತಾರೆ ಇದೆಲ್ಲ ಭಕ್ತಿ ಮಾರ್ಗ, ನಂತರ ಇದೇ ರೀತಿ ಆಗುತ್ತೆ. ಮೊದಲು ಅವ್ಯಭಿಚಾರಿ ಭಕ್ತಿ ಒಬ್ಬ ಶಿವಬಾಬಾವ್ರದ್ದು ಮಾಡ್ತೀವಿ, ನಂತರ ದೇವತೆಗಳದ್ದು. ಇಳಿತಾ ಇಳಿತಾ ಈಗ 3 ರಸ್ತೆ ಸೇರುವಂಥ ಕಡೆನೂ ಸಹ ದೀಪವನ್ನು ಬೆಳಗಿಸ್ತಾರೆ, ಎಣ್ಣೆಯನ್ನು ಹಾಕಿ ಪೂಜೆ ಮಾಡ್ತಾರೆ. ತತ್ವೋं की भी पूजा करते, मनुष्य के भी चित्र बनाए पूजते हैं. ತತ್ವಗಳಿಗೂ ಪೂಜೆ ಮಾಡುತ್ತಾರೆ, ಮನುಷ್ಯನ ಚಿತ್ರವನ್ನು ಮಾಡಿ ಪೂಜೆ ಮಾಡ್ತಾರೆ. अब इनसे प्राप्ति तो कुछ भी नहीं होती, इन बातों को तुम बच्चे ही समझते. ಈಗ ಇದರಿಂದ ಏನೂ ಪ್ರಾಪ್ತಿಯಾಗಲ್ಲ, ಈ ಮಾತುಗಳನ್ನು ತಾವು ಮಕ್ಕಳೇ ಅರ್ಥ ಮಾಡ್ಕೊತೀರಾ. ಅಚ್ಚ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार ಮೊದಲನೇದು, आत्मा के बुरे संस्कार को निकालने के लिए देही अभिमानी रहने का अभ्यास करो. ಆತ್ಮದ ಹಳೆಯ ಸಂಸ್ಕಾರಗಳನ್ನು ತೆಗೆದುಹಾಕಕ್ಕೋಸ್ಕರ ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸವನ್ನು ಮಾಡಿ. ये अंतिम 84वां जन्म है, वानप्रस्थ अवस्था है, इसलिए पुण्य आत्मा बनने की मेहनत करनी है. ಇದು ಅಂತಿಮ 84ನೇ ಜನ್ಮ ಆಗಿದೆ, ವಾನಪ್ರಸ್ಥ ಸ್ಥಿತಿಯಾಗಿದೆ. ಅದಕ್ಕೋಸ್ಕರ ಪುಣ್ಯಾತ್ಮರಾಗುವ ಶ್ರಮವನ್ನು ಮಾಡಿ. ಎರಡನೇದು, देह के सब संबंधों को छोड़ एक बाबा को और राजाई को याद करो. ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ಒಬ್ಬ ತಂದೆಯನ್ನ, ರಾಜ್ಯವನ್ನ ನೆನಪು ಮಾಡಿ. ಬೀಜ और झाड़ का ज्ञान सिमर कर सदा हर्षित रहे. ಬೀಜ ಮತ್ತು ವೃಕ್ಷದ ಜ್ಞಾನವನ್ನು ಚಿಂತನೆ ಮಾಡ್ತಾ ಸದಾ ಹರ್ಷಿತವಾಗಿ ಇರಿ. ವರದಾನ, उपराम और एवर रेडी बन बुद्धि द्वारा अशरीरीपन का अभ्यास करने वाले सर्व कलाओं में संपन्न भव. ಉಪರಾಮ ಮತ್ತು ಎವರ್ ರೆಡಿಯಾಗಿ ಬುದ್ಧಿಯ ಮುಖಾಂತರ ಅಶರೀರಿತನದ ಅಭ್ಯಾಸವನ್ನು ಮಾಡುವಂಥವರು ಸರ್ವ ಕಲೆಗಳಲ್ಲಿ ಸಂಪನ್ನ ಭವ. जैसे सर्कस में कला दिखाने वाले कलाबाज का हर कर्म कला बन जाता. ಯಾವ ರೀತಿ ಸರ್ಕಸ್ ಅಲ್ಲಿ ಕಲೆಯನ್ನು ತೋರಿಸುವಂಥವರ ಕಲೆಗಾರರಿಗೆ ಪ್ರತಿಯೊಂದು ಕರ್ಮ ಕಲೆಯಾಗ್ಬಿಡುತ್ತೆ. वो कलाबाज शरीर के कोई भी अंग को जैसे चाहे जहाँ चाहे जितना समय चाहे मोड़ सकते, यही कला है ना. ಆ ಕಲಾಕಾರರು ತಮ್ಮ ದೇಹದ ಅಂಗಗಳನ್ನು ಯಾವ ರೀತಿ, ಯಾವಾಗ, ಎಷ್ಟು ಸಮಯ ಅದನ್ನು ಮಡಚಬೇಕು ಅಂದರೆ ಅದೇ ರೀತಿ ಮಡಚುತ್ತಾರೆ. ಇದೇ ಕಲೆ ಅಲ್ವಾ. ಆ बच्चे बुद्धि को जब चाहो जितना समय जहाँ स्थित करना चाहो वहाँ स्थित कर लो, यही सबसे बड़ी कला. ತಾವು ಮಕ್ಕಳು ಯಾವಾಗ ಎಷ್ಟು ಸಮಯ ಯಾವ ಸ್ಥಿತಿಯಲ್ಲಿ ಸ್ಥಿತರಾಗಬೇಕೋ ಆ ಸ್ಥಿತಿಯಲ್ಲಿ ಸ್ಥಿತರಾಗಿ, ಇದೇ ಬಹಳ ದೊಡ್ಡ ಕಲೆಯಾಗಿದೆ. इस एक कला से 16 कला संपन्न बन जाएंगे. ಈ ಒಂದು ಕಲೆಯಿಂದ 16 ಕಲಾ ಸಂಪನ್ನರಾಗ್ತೀರಾ. इसके लिए ऐसे उपराम एवर रेडी बनो जो ऑर्डर प्रमाण 1 सेकंड में अशरीरी बन जाओ, युद्ध में समय ना जाए. ಅದಕ್ಕೋಸ್ಕರ ಆ ರೀತಿ ಉಪರಾಮರಾಗಿ ಎವರ್ ರೆಡಿಯಾಗಿ 1 ಸೆಕೆಂಡಲ್ಲಿ ಅಶರೀರಿಯಾಗಿ ಯುದ್ಧದಲ್ಲಿ ಸಮಯವನ್ನು ಕಳೆಯಬೇಡಿ. स्लोगन आಗಿದೆ, सरलता और सहनशीलता के गुण को धारण करने वाले ही
ಸಚ್ಚಿ ಸ್ನೇಹಿ ಸಹಯೋಗಿ ಹೇ. ಸರಳತೆ ಮತ್ತು ಸಹನಶೀಲತೆ ಗುಣವನ್ನು ಧಾರಣೆ ಮಾಡುವವರೇ ಸತ್ಯವಾದ ಸ್ನೇಹಿ ಮತ್ತು ಸಹಯೋಗಿ ಆಗಿದ್ದಾರೆ. ಅವ್ಯಕ್ತ ಇಶಾರೆ. इस अव्यक्ति मास में बंधन मुक्त जीवन मुक्त स्थिति का अनुभव करो. ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ ಮುಕ್ತರಾಗಿ ಜೀವನ್ ಮುಕ್ತ ಸ್ಥಿತಿಯ ಅನುಭವವನ್ನು ಮಾಡಿ. जो परमात्मा ज्ञानी बच्चे हैं उन्हें ज्ञान का फल मुक्ति जीवन मुक्ति का वर्षा संगम पर ही प्राप्त होता. ಜ್ಞಾನ ಅರ್ಥಾತ್ ಸಮಜ. ಯಾರು ಪರಮಾತ್ಮ ಸಂತಾನ ಆಗಿದರೆ ಅವರಿಗೆ ಜ್ಞಾನದ ಫಲ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿ ಸಂಗಮದಲ್ಲಿ ಪ್ರಾಪ್ತಿಯಾಗುತ್ತೆ. ಜ್ಞಾನ ಅಂದರೆ ತಿಳುವಳಿಕೆ. समझदार और कर्म करते हुए सदा स्वयं को बंधन मुक्त सर्व आकर्षणों से मुक्त बनाने की समझ रखता. ತಿಳುವಳಿಕೆ ಉಳ್ಳವರು ಪ್ರತಿಯೊಂದು ಕರ್ಮವನ್ನ ಸದಾ ಸ್ವಯಂವನ್ನ ಬಂಧನ ಮುಕ್ತ ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗಿ ಮಾಡುವ ತಿಳುವಳಿಕೆಯನ್ನು ಇಟ್ಕೊಂತಾರೆ. उनके हर संकल्प बोल कर्म संबंध संपर्क में मुक्ति जीवन मुक्ति की स्टेज रहती है जिसको न्यारा प्यारा कहा जाता. ಅವರ ಪ್ರತಿಯೊಂದು ಸಂಕಲ್ಪ ಮಾತು ಕರ್ಮ ಸಂಬಂಧ ಸಂಪರ್ಕದಲ್ಲಿ ಮುಕ್ತಿ ಜೀವನ್ ಮುಕ್ತಿಯ ಸ್ಥಿತಿ ಇರುತ್ತೆ. ಅದನ್ನೇ ಅತೀತ ಮತ್ತು ಪ್ರಿಯ ಅಂತ ತಿಳಿಸಲಾಗುತ್ತೆ. ಓಂ ಶಾಂತಿ.